ಸುಕ್ಷೇತ್ರ ಬಾದಾಮಿ ಬನಶಂಕರಿ ಜಾತ್ರಾ ಮಹೋತ್ಸವದ ರಥೋತ್ಸವದ ಒಂದು ತಿಂಗಳ ಪರ್ಯಂತರವಾಗಿ ನಡೆಯುತ್ತಿರುವ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಇರತಕ್ಕಂತ ಜಾತ್ರೆ ಅದು ಬಾದಾಮಿಯ ಬನಶಂಕರಿ ಜಾತ್ರೆ. ಈ ಜಾತ್ರೆಯಲ್ಲಿ ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ ಮತ್ತು ಬನಶಂಕರಿ ಟ್ರಸ್ಟ್ ಯಾವ ವ್ಯವಸ್ಥೆಯನ್ನ ಇಲ್ಲಿ ಭಕ್ತಾದಿಗಳಿಗೆ ರೂಪಿಸಿಕೊಟ್ಟಿದ್ದಾರೆ, ಏನು ವೈಫಲ್ಯದಿಂದ ಕೂಡಿದೆ ಅನ್ನುವಂತ ಎಲ್ಲ ಸುದ್ದಿಯನ್ನ ವಿವರಣೆವಾಗಿ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರಗೋಪನಿಂದ ವಿವರಣೆವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಬಾದಾಮಿ ಬನಶಂಕರಿ ಜಾತ್ರೆ ದಕ್ಷಿಣ ಭಾರತದ ಅತ್ಯಂತ ಪಾವಿತ್ರತೆ ಮತ್ತು ಬಹುದೊಡ್ಡ ಜಾತ್ರೆ. ನಿರಂತರವಾಗಿ ಒಂದು ತಿಂಗಳ ಪರ್ಯಂತವಾಗಿ ನಡೆಯುವಂಥ ಜಾತ್ರೆ ಅಂದರೆ ಅದು ಚಾಲುಕ್ಯರ ನಾಡದೇವತೆ, ಚಾಲುಕ್ಯರ ಚಕ್ರವರ್ತಿಯ ನಾಡದೇವತೆ ಬಾದಾಮಿ ಬನಶಂಕರಿ. ದಕ್ಷಿಣ ಭಾರತದಲ್ಲಿ ಹರಿದ್ವಾರ ಅಂದರೆ ಸರಸ್ವತಿ ಹಳ್ಳ ಅಂತ ನಾವೇನು ಹೇಳ್ತೀವಲ್ಲ, ಮಹಾಕೂಟ ದಕ್ಷಿಣ ಕಾಶಿ, ಉತ್ತರ ಕಾಶಿ ಅಂತ ಎರಡು ವಿಭಾಗದಲ್ಲಿ ಪಾವಿತ್ರತೆಯ ನಾಡಿನ ದೇವತೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವಳಾದಂಥ ಬನಶಂಕರಿ ತಾಯಿಯ ಜಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಏನಿವತ್ತು ಚಾಣಕ್ಯ ನ್ಯೂಸ್ ಸುದ್ದಿ ಮಾಡ್ತಾ ಇದೆ? ಚಾಣಕ್ಯ ನ್ಯೂಸ್ ಸುದ್ದಿ ಅಂತಂದರೆ ದಕ್ಷಿಣ ಭಾರತದ ನಾಡದೇವತೆಯ ಸಂಭ್ರಮ, ಒಂದು ತಿಂಗಳ ನಿರಂತರವಾಗಿ ನಡೆಯುವಂಥ ಜಾತ್ರೆಯಲ್ಲಿ ವ್ಯವಸ್ಥಿತಿ ಹೇಗಿರಬೇಕು. ಮೊದಲನೇದಾಗಿ ಈ ಒಂದು ಬಾದಾಮಿಯ ಬನಶಂಕರಿಯ ಒಂದು ದೇವಾಲಯದ ಜವಾಬ್ದಾರಿಯನ್ನು ಟ್ರಸ್ಟ್ನವರೇ ನಿರ್ವಹಣೆ ಮಾಡ್ತಾರೆ. ಇಲ್ಲಿ ಟ್ರಸ್ಟ್ನವ್ರದ್ದು ಏನು, ವಾಟ್ ಅಬೌಟ್ ಕಾಂಟ್ರಿಬ್ಯೂಷನ್ ಬಾದಾಮಿ ಟ್ರಸ್ಟಿ, ಬನಶಂಕರಿಯ ತಾಯಿಯ ಟ್ರಸ್ಟ್ನಲ್ಲಿರ್ತಕ್ಕಂಥ ಬಾದಾಮಿಯ ಭಕ್ತಾದಿಗಳಿಗೆ ಬಾದಾಮಿಯ ಏನು ಪವಿತ್ರತೆಯಿಂದ ಜರುಗುವಂಥ ಮಹಾರಥೋತ್ಸವದಲ್ಲಿ ಒಂದು ತಿಂಗಳ ಪರ್ಯಂತದಲ್ಲಿ ಏನು ಟ್ರಸ್ಟ್ನವರ ಕೊಡುಗೆ ಇದೆ? ನನಗೆ ವಿಚಿತ್ರ ಅನಿಸುತ್ತೆ. ಈಗೆಲ್ಲ ನೀವು ನೋಡ್ತಾ ಇದ್ದೀರಿ, ಬನಶಂಕರಿಗೆ ನೀವು ಪ್ರವೇಶ ಮಾಡಬೇಕಾದ್ರೆ ಒಂದು ಸುಂದರವಾದಂಥ ಪ್ರದೇಶ ಅಂದರೆ ನಿಮಗೆ ವಿಶಾಲವಾದ ಜಾಗ ಸಿಗುತ್ತೆ. ಪ್ರತಿ ವರ್ಷ ಏನಾಗ್ತಿತ್ತಂದರೆ ಎಂಟ್ರೆನ್ಸಿಗೆ ನಾಟಕಗಳನ್ನು ನಾವು ಇನ್ಸ್ಟಾಲ್ ಮಾಡ್ತಿದ್ವಿ. 1, 2, 3, 4 ಅಂತ ಒಂದೇ ಕಡೆ ಅಂದರೆ ಬೇರೆ ಬೇರೆ ಕಡೆ ನಾಟಕಗಳನ್ನು ಮಾಡ್ತಾಯಿದ್ವಿ. ಇವತ್ತಿನ ದಿವಸ ಒಂದು ಟ್ರಸ್ಟಿಯವ್ರದ್ದು ದೊಡ್ಡ ಸಮಸ್ಯೆ ಬಾದಾಮಿಯಲ್ಲಿ, ಅದು ವಿಶೇಷವಾಗಿ ಬನಶಂಕರಿಯಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ? ಬಾದಾಮಿಯ ಬನಶಂಕರಿ ತಾಯಿಯ ಸುತ್ತಮುತ್ತಲೂ ಇರತಕ್ಕಂಥ ಬನಶಂಕರಿ ಪೂಜಾರಿಗಳ ಇನಾಮದಾರಿಕೆ ಜಮೀನು. ಹಿಂದಿನ ಕಾಲದಲ್ಲಿ ಅವರಿಗೆ ಏನು ಚಾಕರಿಕೆ ಜಮೀನು ಅಂತ ಏನು ಹೇಳ್ತೀವಲ್ಲ, ಆ ರೀತಿ ಇರತಕ್ಕಂಥ ಜಮೀನುಗಳನ್ನು ನೀವು ದೇವಿಯ ಆರಾಧನೆ ಮಾಡಿ ಈ ಒಂದು ವಂಶ ಪಾರಂಪರಿಕೆ ಭೂಮಿಯನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿ ಅಂತ ದೂರದೃಷ್ಟಿಯಿಂದ ಹಿಂದಿನ ಹಿರಿಯರು ಪೂಜಾ ಕ್ರಮದಲ್ಲಿ, ಹಳ್ಳಿಯಲ್ಲೂ ಅಷ್ಟೇ, ವಾಲಿಕರ್ಕಿ ಮಾಡೋರಿಗೆ ವಾಲಿಕರ್ಕಿ ಜಮೀನ್ಕಿ, ಪೂಜಾರ್ಕಿ ಮಾಡುವಂಥ ವ್ಯವಸ್ಥೆ ಇರ್ತಕ್ಕಂಥ ಪೂಜಾರಿಗಳಿಗೆ ಅವ್ರಿಗೂ ಜಮೀನು, ಹನುಮಂತಿಯವ್ರ ಪೂಜಾರಿಗಿದ್ದರೆ ಅವ್ರಿಗೂ ಪೂಜಾರಿಕೆ ಆಸ್ತಿ, ವಾಲಿಕರ್ಕೆ ಆಸ್ತಿ, ಈ ರೀತಿ ಹಿಂದಿನ ಕಾಲದಲ್ಲಿ ಅವರಿಗೆ ಇನಾಮದಾರಿಕೆ ಆಸ್ತಿಯನ್ನು ಕೊಟ್ಟಿದ್ದರು. ಅದೇ ರೀತಿ ಬನಶಂಕರಿ ದೇವಿಯ ಸೇವೆಯನ್ನು ಮಾಡ್ತಕ್ಕಂಥ ಏನು ಪೂಜಾರಿಗಳಿಗೆ ಅಲ್ಲಿ ಸುತ್ತಮುತ್ತಲು ಜಮೀನು ಕೊಟ್ಟಿತ್ತು. ದುರಾದೃಷ್ಟ ಅಂದರೆ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾದಂತೆ, ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ನಾವು ಅಭಿವೃದ್ಧಿಯನ್ನು ಮಾಡೋದರ ಜೊತೆಗೆ ಅದನ್ನು ಏನು ಒತ್ತುವರಿ ಆದದ್ದನ್ನು ತೆರವುಗೊಳಿಸಿ ವಿಶಾಲವಾದಂಥ ಒಂದು ಅಭಿವೃದ್ಧಿಯನ್ನು ದೇವಸ್ಥಾನಗಳನ್ನು ಮಾಡಬೇಕಾಗುತ್ತೆ. ಅದು ಅನಿವಾರ್ಯ. ಈಗ ಉದಾಹರಣೆಗೆ ನಾವು ಯಲ್ಲಮ್ಮ ಗುಡ್ಡ ನೋಡಿ, ಯಲ್ಲಮ್ಮ ಗುಡ್ಡದಲ್ಲಿ ಇವತ್ತಿನ ದಿವಸ ಅದ್ಭುತವಾದ ವಿಶಾಲವಾಗಿ ಪ್ರಶಾಂತವಾದ ಸ್ಥಳದಲ್ಲಿ ಇವತ್ತು ಅಭಿವೃದ್ಧಿ ಕೋಟ್ಯಾಂತರ ರೂಪಾಯಿ ಮಾಡ್ತಾಯಿದೆ. ನಮ್ಮ ದುರಾದೃಷ್ಟ ಬಾದಾಮಿಯಲ್ಲಿ ಇವತ್ತಿನ ದಿವಸ ಏನಾಗಿದೆ, ಸುತ್ತಮುತ್ತಲೂ ಇವತ್ತಿರ್ತಕ್ಕಂಥ ಏನು ಪೂಜಾರಿ ಜಮೀನುಗಳು ಏನಿದಾವಲ್ಲ ಅವನ್ನೆಲ್ಲ ಇವತ್ತಿನ ದಿವಸ ಎಣ್ಣೆ ಮಾಡ್ತಾಯಿದ್ದಾರೆ. ಕಮರ್ಷಿಯಲ್ ಭೂ ಪರಿವರ್ತನೆ ಮಾಡಿ ಸೈಟ್ ಮಾಡಿ ಮಣಿ ಕಟ್ತಾ ಇದ್ದಾರೆ. ಮಣಿ ಕಟ್ಟೋರಿಗೆ ವಿಚಾರ ಹೇಳ್ತೀನಿ, ನಾಳೆ ಜಾಗ ಹಿಡೋರಿಗೆ ವಿಚಾರ ಹೇಳ್ತೀನಿ. ಮುಂದಿನ ದಿನಮಾನದಲ್ಲಿ ಇದು ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ. ಚಾಕರಿಕೆ ಆಸ್ತಿನ ನೀವು ಅದನ್ನು ಎಣ್ಣೆ ಮಾಡಿ ಭೂ ಪರಿವರ್ತನೆ ಮಾಡಿ ನೀವೇನಾದರೂ ಮಾರಾಟ ಮಾಡಿದರೆ ಮುಂದಿನ ಭವಿಷ್ಯದ ಜನಗಳಿಗೆ ಏನು ಉತ್ತರ ಕೊಡ್ತೀರಿ? ಜಾತ್ರೆ ಹೇಗೆ ಮಾಡೋಣ? ಇವತ್ತು ನಾಟಕಗಳನ್ನು ಒಂದೇ ಕಡೆ ದೇವಾಂಗದ ಸಮುದಾಯ ಭವನದಲ್ಲಿ ನಾಟಕಗಳನ್ನು ಒಂದೇ ಕಡೆ ಮಾಡಿದ್ದೀರಿ. ಒಂದೇ ಕಡೆ ಅಂದರೆ ಇವತ್ತು ಲಕ್ಷಾಂತರ ಜನಗಳು ಬರ್ತಾರೆ. ವಾಪಸ್ ಹೋಗೋದು ಹೇಗೆ? ಈಗ ಏನಾಗುತ್ತಂದರೆ ನಿಮ್ಗೆ ಕ್ಲಾರಿಟಿಯಾಗಿ ಹೇಳಬೇಕಂದ್ರೆ ಒಂದೇ ಕಡೆ 5 ರಿಂದ 6 ನಾಟಕಗಳು ಇಲ್ಲಿವೆ.
ಈಗ ನೇರವಾಗಿ ಜನಗಳು, ಲಕ್ಷಾಂತರ ಜನಗಳು 6 ನಾಟಕಗಳನ್ನು ನೋಡಲಿಕ್ಕೆ ಬಂದ್ರಂದರೆ ಆ ನಾಟಕದ ಡೈಲಾಗು ಈ ನಾಟಕಕ್ಕೆ ಕೇಳ್ತವೆ, ಈ ನಾಟಕದ ಡೈಲಾಗು ಇನ್ನೊಂದು ಕಡೆ ಕೇಳ್ತವೆ. ಅದಕ್ಕಿಂತ ಹೆಚ್ಚಾಗಿ ದುರಾದೃಷ್ಟ, ಒಂದೇ ಕಡೆ ಜನಗಳು ಹೋಗುವುದು ಮತ್ತು ಬರುವುದು, ಎಕ್ಸಿಟ್ಟು ಮತ್ತು ಔಟು, ಇದನ್ನೇ ನೀವು ಹೋಗೋದು ಬರೋದನ್ನು ಅಲ್ಲಿ ಸಿಕ್ಕಾಪಟ್ಟೆ ರಶ್ ಆಗಿ ಅಲ್ಲಿ ಆಗ್ತಕ್ಕಂಥ ತುಳಿತ ಆಗ್ಬೋದು, ರಶ್ಯದಿಂದಾಗಿ ಅಥವಾ ಕಳ್ಳತನ ಆಗಿರ್ಬೋದು, ಅಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಸಾಕಷ್ಟು ಗದ್ದಲನ್ನು ಒಂದೇ ಕಡೆ ಮಾಡಿದ್ದು ಇವತ್ತಿನ ದಿವಸ ಆಡಳಿತಕ್ಕೆ ದೊಡ್ಡ ಸಮಸ್ಯೆನ ನಾವು ನೋಡ್ತಾ ಇದ್ವಿ. ಜೊತೆಗೆ ನಾನು ಬಾದಾಮಿಯ ಟ್ರಸ್ಟ್ನವ್ರನ್ನ ಕೇಳ್ತೀನಿ, ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಮಾಲ್ಕೆ ಆಸ್ತಿ, ನಮ್ಮ ಒಂದು ಇನಾಮದಾರಿಕೆ ಆಸ್ತಿ ಅಂತ ನೀವು ಏನಾದರೂ ಹೇಳಿ ಎಣ್ಣೆ ಪರಿವರ್ತನೆ ಮಾಡಿ ಭೂ ಪರಿವರ್ತನೆ ಮಾಡ್ತಾ ಹೋದರೆ ಮುಂದೊಂದು ನನಗನ್ಸುತ್ತೆ ಭಯ ಏನಕ್ಕೆ ಕಾಡುತ್ತಂದರೆ ಬನಶಂಕರಿ ದೇವಿನೂ ಎಣ್ಣೆ ಮಾಡುವಂಥ ಚಾನ್ಸಸ್ಸು ಬಹಳ ಇನ್ನೇನು ಕಡಿಮೆ. ಯಾಕಂದರೆ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರೂ ಇಲ್ಲ. ಈ ಪರಿಸ್ಥಿತಿಯನ್ನು ಯಾರು ಕ್ವಶನ್ ಮಾಡೋರಿಲ್ಲ. ಇವತ್ತಿನ ದಿವಸ ದೇವಸ್ಥಾನದ ಸುತ್ತಮುತ್ತಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಂತ ಹೇಳ್ತಾರೆ. ಇವತ್ತಿನ ದಿವಸ ಸುತ್ತಮುತ್ತಲ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಿ ಇವತ್ತಿನ ದಿವಸ ದೇವಿ ಗುಡಿ ಕಾಣ್ತಾ ಇಲ್ಲ. ಇಂಥ ದುರಾದೃಷ್ಟ ಇದೇನ್ರಿ ಬನಶಂಕರಿ ದೇವಿಯ ಅಭಿವೃದ್ಧಿನ? ಇದೇನ್ರಿ ವಿಶಾಲತೆಯ ಅಭಿವೃದ್ಧಿ? ದಕ್ಷಿಣ ಪತೇಶ್ವರ ಚಾಲುಕ್ಯರ ನಾಡಿನ ಒಬ್ಬ ಸಾಮ್ರಾಜ್ಯ ಆಡಳಿತದಲ್ಲಿರ್ತಕ್ಕಂಥ ದೇವಿಯ ಸಂಭ್ರಮವನ್ನು ಇಷ್ಟು ಹತ್ತಿಕ್ಕುವಂಥದ್ದು, ಇಷ್ಟು ಏನಂದ ಅದು ನನಗೆ ಪದಗಳೆಲ್ಲ ಬರ್ತಾ ಇಲ್ಲ. ಆ ರೀತಿ ದೇವಿ ಗುಡಿ ಕಾಣದಂತೆ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅದಕ್ಕೆ ಟ್ರಸ್ಟ್ನವ್ರ ಕೊಡುಗೆನೇ ಇಲ್ಲ. ಬಾದಾಮಿಯಲ್ಲಿ ನಾವು ಬನಶಂಕರಿ ದೇವಿಯ ದರ್ಶನ ಮಾಡಿದ ತಕ್ಷಣ ಇಡೀ ಎಲ್ಲ ಕಡೆಯೂ ದೇವಸ್ಥಾನಗಳಲ್ಲಿ ಮಹಾಪ್ರಸಾದ ಅಂತಿರುತ್ತೆ, ಭೋಜನಾಲಯ ಅಂತಿರುತ್ತೆ. ಆದರೆ ಬಾದಾಮಿ ಬನಶಂಕರಿಗೆ ಬಂದಂಥ ಭಕ್ತಾದಿಗಳಿಗೆ ಕೆಲವಷ್ಟು ಜನಕ್ಕೆ ಇಲ್ಲಿ ಮಹಾಪ್ರಸಾದ ಇಲ್ವೇನೋ ಅನ್ನೋಂಥ ರೀತಿಯಲ್ಲಿ ಟ್ರಸ್ಟ್ನವರು ಆಡಳಿತ ಮಾಡ್ತಾ ಇದ್ದಾರೆ. ಅಲ್ಲಿ ಭೋಜನಾಲಯಕ್ಕೆ ಹೋಗುವ ದಾರಿ ಅನ್ನೋದಕ್ಕೊಂದು ಸೂಚನಾ ಫಲಕ ಇಲ್ಲ, ಒಂದು ಡೈರೆಕ್ಷನ್ ಬೋರ್ಡ್ ಇಲ್ಲ. ಪ್ರಸಾದ ಮಾಡಲಿಕ್ಕೆ ಭಕ್ತಾದಿಗಳಿಗೆ ನಮಸ್ಕಾರ ಮಾಡಿ ಪ್ರಸಾದ ತಗೊಳ್ಳೋದಕ್ಕೆ ಭೋಜನಾಲಯಕ್ಕೆ ಹೋಗುವಂಥ ಟ್ರಸ್ಟ್ನವರು ಒಂದು ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಿಲ್ಲ. ಸಾರ್ವಜನಿಕರು ಅಥವಾ ಭಕ್ತಾದಿಗಳು ಏನೋ ಸಾಮೂಹಿಕವಾಗಿ ಪಬ್ಲಿಕ್ನಲ್ಲಿ ಹೆಣ್ಣುಮಕ್ಕಳು ಶೌಚಾಲಯದ ವ್ಯವಸ್ಥಿತಿ ಸರಿಯಾಗಿಲ್ಲ. ವ್ಯವಸ್ಥಿತಿ ಎಲ್ಲೋ ಒಂದು ಮೂಲೆಯಲ್ಲಿ ವರ್ಷಕ್ಕೊಂದು ಸಲ ಮಾಡಿದ್ರೆ ಅದಕ್ಕೆ ಡೈರೆಕ್ಷನ್ಸಲ್ಲಿ ಎಲ್ಲಿ ಹೋಗ್ಬೇಕಂತ ಜನಕ್ಕೆ ಗೊತ್ತಿರೋದಿಲ್ಲ. ಆ ವ್ಯವಸ್ಥೆನೂ ಮಾಡೋಂಗಿಲ್ಲ. ಸ್ನಾನಗೃಹಗಳಿಲ್ಲ. ಇದು ನನಗೇನಿಸುತ್ತಂದರೆ ಟ್ರಸ್ಟ್ನವರು ಕೇವಲ ಆದಾಯ ಪೂರ್ವಕವಾಗಿ ಸ್ವಾರ್ಥದಿಂದ ನಡೆಯುವಂಥದ್ದು ಬಾದಾಮಿಯ ಟ್ರಸ್ಟಿಯ, ಬನಶಂಕರಿ ಟ್ರಸ್ಟಿಯ ಪೂಜಾರಿಗಳ ಒಂದು ಹುನ್ನಾರ ಅಂತ ಹೇಳ್ಬೋದು. ತಮ್ಮ ಆರ್ಥಿಕತೆ, ತಮ್ಮ ಸ್ವಾರ್ಥದ ಕಡೆ ಗಮನ ಹರಿಸಿದ್ದಾರೆ ಹೊರತು ಬಾದಾಮಿಯ ಬನಶಂಕರಿ ತಾಯಿಯ ವೈಭವ ಅಲಂಕಾರವನ್ನು ಎತ್ತಿ ಹಿಡಿದು ಇಡೀ ದೇಶಕ್ಕೆ ತೋರಿಸಬೇಕು ಅನ್ನೋಂಥ ದೂರದೃಷ್ಟಿ ನಮ್ಮ ಬಾದಾಮಿ ಟ್ರಸ್ಟಿನ ಪೂಜಾರಿಗಳಿಗೆ ಇಲ್ಲ. ಇದನ್ನು ಸಾರ್ವಜನಿಕವಾಗಿ ಭಕ್ತಾದಿಗಳ ಮೂಲಕ ನಾನು ಚಾಣಕ್ಯ ವಾಹಿನಿ ಮುಖಾಂತರ ನಿಮ್ಮನ್ನು ಖಂಡಿಸ್ತಾ ಇದ್ದೀನಿ. ತತ್ಕ್ಷಣವಾಗಿ ನೀವು ಭೂ ಪರಿವರ್ತನೆ ಮಾಡಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲವನ್ನು ಕಬಳಿಕೆ ಮಾಡಿ ಮಾರಾಟ ಮಾಡಿದರೆ ನಾಡದೇವತೆಯ ಇರ್ತಕ್ಕಂಥ ಬನಶಂಕರಿ ದೇವ ಮುಂದಿನ ತಲೆಮಾರಿನಲ್ಲಿ ಲಕ್ಷಾಂತರ ಬರುವಂಥ ಭಕ್ತಾದಿಗಳಿಗೆ ಸ್ಥಳದ ಅವಕಾಶ ಇರೋದರಿಂದ ನೀವು ತತ್ಕ್ಷಣವಾಗಿ ನಿಲ್ಲಿಸಬೇಕು. ಭೂ ಪರಿವರ್ತನೆ NOC ಕೊಟ್ಟಂಥ ಗ್ರಾಮ ಪಂಚಾಯತಿಗೆ ಬನಶಂಕರಿ ಜಾತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತೆ. ನಾಟಕಗಳ ಆದಾಯ, ಅಂಗಡಿಗಳ ಆದಾಯ, ಹೀಗೆ ಹಲವಾರು ರೀತಿಯ ಬನಶಂಕರಿ ಜಾತ್ರೆ ನಿರಂತರವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಚೊಳಚುಗುಡ್ಡಕ್ಕೆ ಸಾಕಷ್ಟು ನಿಮಗೆ ಒಂದು ಆದಾಯ ಬರೋದ್ರಲ್ಲಿ ನಿಮ್ದೇನು ಕೊಡುಗೆ ಹಾಗಾದರೆ? ವಾಟ್ ಅಬೌಟ್ ಕಾಂಟ್ರಿಬ್ಯೂಷನ್ ಗ್ರಾಮ ಪಂಚಾಯತ್? ಜನಗಳಿಗೆ ಶೌಚಾಲಯ ಕೃತಕವಾದಂಥ ಮಹಿಳೆಯರಿಗೆ ಶೌಚಾಲಯ ಮಾಡಿಕೊಡ್ಬೇಕು, ಸರಿಯಾಗಿ ಮಾಡಿಲ್ಲ. ಸ್ನಾನಗೃಹಗಳನ್ನು ಮಾಡಬೇಕು, ಅದನ್ನೂ ಮಾಡ್ತಾ ಇಲ್ಲ. ಬಾದಾಮಿಯ ಪಾವಿತ್ರತೆ ಇರತಕ್ಕಂಥ ಹರಿದ್ವಾರ, ಸರಸ್ವತಿ ಹಳ್ಳ ಅಂತ ನಾವೆಲ್ಲರೂ ಪವಿತ್ರತೆಯನ್ನು ಹಾಳು ಮಾಡಿದವ್ರು ನೀವೆಲ್ಲ. ಬಾದಾಮಿಯ ನಗರದ ಎಲ್ಲ ಗಟಾರ್ ನೀರನ್ನು ನೇರವಾಗಿ ಸರಸ್ವತಿ ಹಳ್ಳಕ್ಕೂ ಮತ್ತು ಹೊಂಡಕ್ಕೆ ನೀವು ಗಟರ್ ನೀರನ್ನು ಸೇರಿಸಿ ಪಾವಿತ್ರತೆಗೆ ಧಕ್ಕೆ ತಂದಂಥವ್ರು ಎಲ್ಲ ಕಾರ್ಯಾಂಗ ವ್ಯವಸ್ಥೆಗೆ ಹೊಣೆಗಾರಿಕೆ ಇದ್ದೀರಾ. ಇನ್ನು ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು, ಮಾನ್ಯ ಸಂಸದರು ಇದನ್ನೆಲ್ಲ ನೋಡ್ದಂಗೆ ಇರ್ತಿರಲ್ಲ. ತತ್ಕ್ಷಣವಾಗಿ ಇದನ್ನು ನೋಡಬೇಕಲ್ಲ ನೀವು. ಗ್ರಾಮ ಪಂಚಾಯತಿಯವರು ಟ್ರಸ್ಟಿಯವರಿಗೆ NOC ಯಾವ ಕಾರಣ ಕೊಟ್ಟರು?
ಯಾವ ಉದ್ದೇಶದಿಂದ ಕೊಟ್ಟರು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದ್ಸಲ ತಿರುಗಿ ನೋಡಿ. ದೂರದೃಷ್ಟಿಯ ಬನಶಂಕರಿಯ ವ್ಯವಸ್ಥೆಯನ್ನು ಕಟ್ಟುವಂಥದ್ರಲ್ಲಿ ನೀವು ಒಬ್ಬ ಸ್ವಾರ್ಥಕ್ಕಾಗಿ ಇವತ್ತಿನ ದಿವಸ ನಾಡ ದೇವತೆಯ ಅಭಿವೃದ್ಧಿನ ಕುಂಠಿತ ಮಾಡುವಂಥ ಹುನ್ನಾರ ಇಲ್ಲಿ ನಡೀತಾ ಇದೆ. ಇದನ್ನು ಖಂಡಿಸ್ಬೇಕು, ಜಿಲ್ಲಾಧಿಕಾರಿಗಳು ಸರಿಪಡಿಸ್ಬೇಕು. ಬಾದಾಮಿಯ ದೂರದೃಷ್ಟಿಯ ದೇವಸ್ಥಾನ ಹೇಗಿರಬೇಕು ಅನ್ನೋದನ್ನು ಶಾಸಕರು, ಮಾನ್ಯ ಶಾಸಕರು ಒಂದು ಕೆಲಸ ಮಾಡಿ, ಜನಗಳು ನಿಮಗೆ ಮತ ಹಾಕಿ ಬನಶಂಕರಿ ತಾಯಿಯ ಆಶೀರ್ವಾದದಿಂದ ನೀವು ಶಾಸಕರಾಗಿದ್ದೀರಿ. ಸದನದಲ್ಲಿ ಚರ್ಚೆ ಮಾಡಿ ಬಾದಾಮಿಯ 100 ವರ್ಷಗಳ ದೂರದೃಷ್ಟಿಯ ಇದು ಒಂದು ಕಲ್ಪನೆ, ಒಂದು ವಿನ್ಯಾಸ ಮಾಡಿ. ಏನು ಮಾಡಬೇಕು, ಬನಶಂಕರಿ ಟೆಂಪಲ್ಲಿಂದ ಇಷ್ಟು ಮೀಟರ್ವರೆಗೆ, ಇಷ್ಟು ಸುತ್ತಳತೆವರೆಗೆ ಯಾವುದೇ ರೀತಿಯಿಂದ ಭೂಪರಿವರ್ತನೆ ಆಗಕೂಡದಂತಂದು ಸದನದಲ್ಲಿ ಚರ್ಚೆ ಮಾಡಿ ನೀವು ಅಧಿಸೂಚನೆ ಹೊರಡಿಸಬೇಕು ಜಿಲ್ಲಾಧಿಕಾರಿಗಳಿಗೆ. ಅದನ್ನು ಮೊದಲು ಕಾನೂನು ತಿದ್ದುಪಡಿ ಮಾಡಿ ಸದನದಲ್ಲಿ ನೀವು ಒತ್ತಾಯ ಮಾಡಬೇಕು. ಮಾನ್ಯ ಶಾಸಕರೇ, ಬಾದಾಮಿಯ ಮಾನ್ಯ ಶಾಸಕರು ಸದನದಲ್ಲಿ ಒತ್ತಾಯ ಮಾಡಿ ಬನಶಂಕರಿ ದೇವಿಯ ದೂರದೃಷ್ಟಿಯ ಮುಂದಿನ ಪೀಳಿಗೆಗಾಗಿ ನಮಗೆ ಸ್ಥಳದ ಅವಕಾಶ ಇರುವುದರಿಂದ ಅಭಿವೃದ್ಧಿಪಡಿಸೋದರಿಂದ ಜನಸಂಖ್ಯೆ ಆಧಾರಿತ ಮ್ಯಾಗ ಅಭಿವೃದ್ಧಿಪಡಿಸಬೇಕಾಗತ್ತೆ. ವಿನ್ಯಾಸವನ್ನು ರೆಡಿ ಮಾಡಿ. ಇಲ್ಲಿ ಪಾರ್ಕಿಂಗ್ ಇರಬೇಕು, ಇಲ್ಲಿ ಭೋಜನಾಲಯ ಇರಬೇಕು, ಇಲ್ಲಿ ಒಂದು ಸಂಸ್ಕೃತಿಯ ಕಾರ್ಯಕ್ರಮಗಳ ಆಯೋಜನೆ ಆಗಬೇಕು. ಪ್ರತಿ ವರ್ಷವೂ ಇಲ್ಲೇ ಕಲಾಭಿಮಾನಿಗಳಿಗೆ, ಸಂಸ್ಕೃತಿಗೆ ಆದ್ಯತೆ ಕೊಡೋಕ್ಕೆ ಸ್ಥಳಗಳನ್ನು ನಿವೇಶನ ಮಾಡಿ ಸರ್ಕಾರ ಇದಕ್ಕೊಂದು ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ಎಲ್ಲೆಲ್ಲೆಲ್ಲೋ ಅಂಗಡಿ ಇಡೋದು, ದೇವಸ್ಥಾನಕ್ಕೆ ಹೋಗುವ ಎಲ್ಲಿ ಬೇಕಲ್ಲಿ ಬೀದಿಯಲ್ಲಿ ಅಂಗಡಿ ಇಡೋದು, ದೇವಸ್ಥಾನಕ್ಕೆ ಹೋಗದಂಗೆ ಮಾಡೋದು, ಜಾತ್ರೆಯಲ್ಲಿ ತಿಕ್ಕಾಟ ಮುಕ್ಕಾಟ, ಅವ್ರ ಮೇಲೆ ಇವ್ರು ಬಿದ್ದು ಇವ್ರ ಮೇಲೆ ಅವ್ರು ಬಿದ್ದು ಕಳ್ಳತನ ಆಗುವಂಥದ್ದನ್ನು, ಈ ಅನಾಗರಿಕೆಯ ವ್ಯವಸ್ಥೆಯನ್ನು ನಿಲ್ಲಿಸಬೇಕು. ಇದು ನಾನು ಕೇವಲ ಶಾಸಕರದ ಹೊಣೆಗಾರಿಕೆ ಅಷ್ಟೇ ಅಲ್ಲ, ಇಲ್ಲಿ ಜನಗಳ ಹೊಣೆಗಾರಿಕೆ ನಿಂತಿದೆ. ಜನನೂ ಅಷ್ಟೇ ಇದರ ಬಗ್ಗೆ ಧ್ವನಿ ಎತ್ತಬೇಕು, ಕೇಳಬೇಕು, ಮಾತಾಡಬೇಕು. ಒಟ್ಟಾರೆ ಹೇಳೋದು ಏನಂದರೆ, ನಮ್ಮ ಬಾದಾಮಿಯ ಬನಶಂಕರಿಯ ಜಾತ್ರೆಯನ್ನು ವಿಶಾಲತೆಯಿಂದ, ವಿಶಾಲ ಪ್ರದೇಶದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಲಕ್ಷಾಂತರ ವರ್ಷಕ್ಕೆ ಹೆಚ್ಚಾಗುವಂಥ ಭಕ್ತಾದಿಗಳು ಹೆಚ್ಚಾಗೋದ್ರಿಂದ ನಮಗೆ ಸುತ್ತೂ ನಮಗೆ ಜಗದ ಅವಶ್ಯಕತೆ ಇರೋದ್ರಿಂದ ಇದನ್ನೆಲ್ಲ ಒಟ್ಟಿಗೆ ಯಾಕೆ ಮಾತಾಡಿದೆ ಅಂದರೆ, ಈಗ ನಾಟಕಗಳನ್ನು ಶಿಫ್ಟ್ ಮಾಡಿದ್ರಲ್ಲ, ನಾನು ಅಹಂಕಾರ ಪ್ರಾರಂಭ ಆಯ್ತಲ್ಲ, ಇದು ಒಂದು ಏನಂತರ ವಿಚಿತ್ರ ಆಗಿಬಿಡ್ತು. ಸ್ವಾರ್ಥ, ಮೋಹ, ಮದಮಸ್ತರಗಳನ್ನು ತ್ಯಾಗ ಮಾಡಬೇಕು ಅನ್ನೋಂಥ ವೈರಾಗ್ಯಗಳು ನೀವು ಪೂಜಾರಿಗಳು, ನೀವು ಈ ರೀತಿ ಬಾದಾಮಿ ದೇವತೆಯ ಸಂಭ್ರಮ ಆಚರಣೆಯ ಗತಕಾಲ ವೈಭವವನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದೀರಿ. ತತ್ಕ್ಷಣವಾಗಿ ಇದನ್ನು ನಿಲ್ಲಿಸಬೇಕು. ಈ ಸುದ್ದಿಯನ್ನು ನಾನು ಕೇವಲ ಇಲ್ಲಿಗೆ ಮುಗಿಸೋದಿಲ್ಲ, ಮುಂದುವರೆದು ಇನ್ನೂ ಇದರ ವಿಷಯದೊಳಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯಾರಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.